ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಗ್ಯಾಪ್. ನಿಮ್ಮೆಲ್ರಿಗೂ ಒಂದೊಳ್ಳೆ ರೆಸಿಪಿ ತಂದಿದ್ದೀನಿ ಫ್ರೆಂಡ್ಸ್. ಮಟನ್ ಕೈಮಾ ಸಾರು ಇದ್ಕಿದ್ದು ಅವರೆಕಾಳು ಹಾಕಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸಪ್ರೇಟಾಗಿ ಮಟನ್ ಒಂದು 1/2 kg ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕೈಮಾ ಜೊತೆ ಹಾಕೋದಕ್ಕೆ. ಸೊ ಇದೇ ಕೈಮಾ, ಇದು ಆ್ಯಕ್ಚುಲಿ 1 kg ಕೈಮಾ. ಇದು ನಾವೇನು ಒಡಿಸಿದ್ದೀವಿ 1 kg ಕೈಮಾ. ಸೊ ಫಸ್ಟು ನಾವೇನು ಮಾಡೋಣ, ಮಟನ್ನ ಕೂಗಿಸ್ಕೊಂಡ್ಬಿಡೋಣ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್, ಸ್ವಲ್ಪ ತರಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಕಟ್ ಮಾಡಿ ಆದರೂ ಹಾಕ್ಬೋದು. ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ, ಅದಾದ ನಂತರ ಅದ್ರ ಜೊತೆಗೆ ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಎಣ್ಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ಮಟನ್ಗೆ ಚೆನ್ನಾಗಿ ಕೋಟ್ ಆಗುತ್ತೆ. ಇವಾಗ ಮಟನ್ ಹಾಕ್ತೀವಲ್ಲ ನಾವು, ಮಟನ್ನು ಮತ್ತು ಆ ಕೈಮಾದ ಏನು ಮೂಳೆ ಇದೆ ಅದು ಸಪ್ರೇಟಾಗಿ ಕೊಡ್ತಾರಲ್ಲ, ಅದನ್ನು ಸೇರಿಸ್ಬಿಟ್ಟು ಕೂಗಿಸ್ತೀವಿ. ಅದರದ್ದು ರಸ ಬಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾವು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಅದು ಸ್ವಲ್ಪ ಕುದಿ ಬರಲಿ. ಒಂದು ಕುದಿ ಬರೋ ಅಷ್ಟರಲ್ಲಿ ನಾವು ಈ ಕಡೆ ಕೈಮಾನ ಸ್ವಲ್ಪ ಒಂದು ಸತಿ ತೊಳೆದಿಟ್ಕೊಳ್ಳೋಣ. ನೋಡಿ, ತೊಳೆದಿಟ್ಕೊಂಡ್ಮೇಲೆ ಈ ಥರ ಇರುತ್ತೆ ನಿಮಗೆ. ಸೊ ಇವಾಗ ಇದು ಕುದಿ ಬಂದಿದೆ. ಇದು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಸ್ವಲ್ಪ ಕೂಗಿಸ್ಕೊಂಬಿಡೋಣ. ಇದನ್ನು ಕೂಗಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾವು ಏನೇನು ಬೇಕಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ. ಸೊ ಇದೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಉರಿತಾ ಇದ್ದರೆ ಅದ್ರದ್ದು ಘಮ ಆಲ್ರೆಡಿ ಬಿಟ್ಕೊಂಡ್ಬಿಡುತ್ತೆ, ಶುಂಠಿ ಬೆಳ್ಳುಳ್ಳಿ ಬಿದ್ರೇ. ಸೊ ಇವಾಗ ಇದಕ್ಕೆ ನಾವು ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಗಸಗಸೆ, ಸ್ವಲ್ಪ ಮೆಣಸು, ಸ್ವಲ್ಪ ಏಲಕ್ಕಿ ನೋಡ್ಕೊಂಡು ಹಾಕಿ. ನಾನೊಂದು 3 ಏಲಕ್ಕಿ ಹಾಕಿದ್ದೀನಿ ಇಲ್ಲಿ. ಮತ್ತು ಕಡಲೆಪಪ್ಪು ಸ್ವಲ್ಪ ರುಚಿಗೆ, ಗಸಗಸೆ ಮತ್ತು ಕಡಲೆಪಪ್ಪು ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಒಣಕೊಬ್ಬರಿ 1/2 ಕಪ್ಪು. ಇವಾಗ ಸಾರು ನಮಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ. ಹಸಿ ತೆಂಗಿನಕಾಯಿನೂ ಹಾಕಬೇಕು, ಸ್ವಲ್ಪ ಕೊಬ್ಬರಿನೂ ಹಾಕಬೇಕು, ರುಚಿ ಬರುತ್ತೆ. ಸೊ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಂದರೆ 2 ಸ್ಪೂನಷ್ಟು ಧನಿಯಾ ಪುಡಿ. ಖಾರ ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು. ಮತ್ತು ಇದು ಫ್ಲೇಮ್ ಆಫ್ ಮಾಡಿದ್ಮೇಲೆ ನಾವು ಕೊತ್ತಂಬರಿ ಪುದೀನ ಹಾಕ್ಕೊಳ್ಬೇಕಾಗುತ್ತೆ. ಕೊತ್ತಂಬರಿ ಪುದೀನ ಹಾಕ್ಕೊಂಡು ಹಂಗೆ ಅದನ್ನು ತಿರುಗಿಸ್ಬಿಟ್ಟು ಇಟ್ಬಿಡೋಣ. ಈ ಕಡೆ ಇವಾಗ ಅದು ಮಟನ್ ಏನಿತ್ತು ಅದು ಬೆಂದಿದೆ. ಸೊ ಮಸಾಲೆ ಏನು ಹುರಿದಿದ್ವಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಅದನ್ನು ಸಾರಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ನಾವು ಈ ಬೇಳೆ ಏನಿದೆ ಅದನ್ನು ಇದ್ಕಿದ ಬೇಳೆನ ಎಣ್ಣೆಯಲ್ಲಿ ಬಾಣಲಿಲಿ ಹಾಕ್ಬಿಟ್ಟು ಉರಿತಾ ಇದ್ದೀವಿ, ಹಸಿ ವಾಸನೆ ಹೋಗಲಿ ಅಂತ. ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಇವಾಗ ಸಾರು ಏನು ನಾವು ಕೂಗಿಸ್ಕೊಂಡಿದ್ವಿ ಆ ಮಟನ್ಗೆ ಈ ಮಸಾಲಾನ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೆ ಕೂಗಿಸ್ಕೊಳ್ಬೋಣ. ಈ ಕಡೆ ಸ್ವಲ್ಪ ಬೇಯ್ತಾ ಇದ್ದರೆ ಅದು ಬೆಂದಂಗೆ ಇವಾಗ ನಾವು ಕೈಮಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೈಮಾಗೆ ನಾವು ಏನೇನು ಹಾಕ್ಬೇಕಂದ್ರೆ ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಖಾರ ಸ್ವಲ್ಪ ಬೇಕಾಗುತ್ತೆ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು ಇದು ಕಡಲೆ ಪುಡಿ ಮಾಡಿಟ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದೇ ಒಂದು ಮೊಟ್ಟೆ ಒಡೆದ್ಬಿಟ್ಟು ಕೋಟಿಂಗಿಗೆ ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಬೋದು, ರುಚಿ ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡಿದ್ವಿ, ಅರ್ಧ ಸಬ್ಬಕ್ಕಿ ಸೊಪ್ಪು ಹಾಕಿದ್ವಿ, ಇನ್ನೂ ಅರ್ಧ ಅಂದರೆ ಸ್ವಲ್ಪ ಮಕ್ಕಳಿಗೋಸ್ಕರ ಸೊಪ್ಪಿಲ್ಲದೆ ಹಾಕಿದ್ವಿ, ಬಿಕಾಸ್ ಅವ್ರು ಸೊಪ್ಪು ಸಿಕ್ಕಿದ್ರೆ ತಿನ್ನಲ್ಲ ಅಂತ. ಸೊ ಈ ಕಡೆ ಸಪ್ರೇಟಾಗಿ ಮಕ್ಕಳಿಗೆ ಅಂತ ಇಟ್ಕೊಂಡಿದ್ದೀವಿ. ಆ ಕಡೆ ಸಬ್ಬಕ್ಕಿ ಸೊಪ್ಪು ಇಷ್ಟ ಆಗೋರು ತಿನ್ಬೋದು. ಸೊ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ನೋಡಿ, ಬೇಳೆ ಬೆಂದಿದೆ. ಒಂದು 3/4% ಬೇಯಬೇಕಿಲ್ಲ ಅಂದರೆ ಆ ಬಿಸಿ ಜೊತೆನೇ ಬೆಂದೋಗುತ್ತೆ. ಸೊ ಇವಾಗ ಇದು ಕುದಿ ಬರ್ತಿದ್ದಂಗೆ ಕೂಗಿಸ್ಬಿಟ್ಟು ಮಸಾಲೆ ನಾವು ಇದೇನು ಉಂಡೆ ಕಟ್ಟಿದ್ವಿ ಮಟನ್ದು ಕೀಮಾ, ಅದನ್ನು ಒಂದೊಂದೇ ಬಿಡಬೇಕು, ನಿಧಾನಕ್ಕೆ ಬಿಡಬೇಕು. ಮತ್ತು ಬಿಟ್ಟಿದ ತಕ್ಷಣ ಜೋರಾಗಿ ತಿರುಗಿಸ್ಬಾರ್ದು, ಅದು ಕಲಿಸ್ದಂಗೆ ಆಗ್ಬಿಡುತ್ತೆ. 1-2 ಕುದಿ ಬಿಡಬೇಕು ಅದನ್ನು. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು. ಸೊ ಕಾಳು ಅಷ್ಟೇ, ಕಾಳು ಹಾಕಿದ್ದೀವಿ, ಬೆಂದಿರೋ ಕಾಳನ್ನ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾಗಿದೆ ಅಂದರೆ ಅದ್ಭುತವಾಗಿರುತ್ತೆ. ಇದನ್ನು ಮುದ್ದೆ ಜೊತೆ ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ದೋಸೆಗಂತೂ ಇನ್ನೂ ಸೂಪರಾಗಿರುತ್ತೆ. ಚಪಾತಿ, ಪೂರಿ ಎಲ್ಲದಕ್ಕೂ ಆಸಮ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ ನೋಡಿ. ಆ ಕೊಬ್ಬು ಇನ್ನೂ ರುಚಿಯಾಗಿರುತ್ತೆ, ಕೊಬ್ಬು ಹಾಕಿದಷ್ಟು ಸಾರಿಗೆ ಇನ್ನೂ ರುಚಿ ಬರುತ್ತೆ. ನೋಡಿ ಕೈಮಾ ಬೆಂದಿದೆ, ತುಂಬ ರುಚಿಯಾಗಿದೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್